ಅಸಮಾಧಾನ ಅನ್ನೋದು ಆರ್ತಟ್ಟಹಾಸದಿಂದ ಧಗಧಗಿಸ್ತಾ ಇದ್ರು ಸಿಎಂ ಕುರ್ಚಿ ಕದನಕ್ಕೆ ಸಿಕ್ಕಿಲ್ಲ ಪರಿಹಾರ. ದಿನದಿಂದ ದಿನಕ್ಕೆ ಹೊಸ ಆಯಾಮ ಪಡೆದುಕೊಳ್ತಾ ಇದೆ ಡಿಕೆಶಿ ಸಿದ್ದು ಬಣಗಳ ವಾಕ್ಸಮರ. ಅಕ್ಕಪಕ್ಕದಲ್ಲೇ ಅಸಮಾಧಾನಗಳು ಧಗಧಗಿಸುತ್ತಿದೆ. ದಿನದಿಂದ ದಿನಕ್ಕೆ ಹೊಸ ಆಯಾಮದಲ್ಲಿ ಚರ್ಚೆಗೆ ಒಳಪಡುತ್ತಿದೆ. ಸಿದ್ದರಾಮಯ್ಯರ ಬಳಿಕ ಅಹಿಂದ ನಾಯಕತ್ವ ಯಾರ ಕೈಯಲ್ಲಿ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟು. ಬೆಂಬಲಿಗ ಎಂಎಲ್ಎಗಳು ಜಿಲ್ಲಾಧ್ಯಕ್ಷರನ್ನ ದೆಹಲಿಗೆ ಕರೆದೊಯ್ದಿದ್ದ ಸತೀಶ್ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನಿಸಲಿ ಎಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಪರ ಬ್ಯಾಟ್ ಬೀಸಿದ್ದ ಸಚಿವ ರಾಜಣ್ಣ. ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವ ವಹಿಸೋದಕ್ಕೆ ಮುಂದೆಜ್ಜೆ. ತೆರೆಮರೆಯಲ್ಲಿ ನಡೆಯುತ್ತಿದೆ ಮಾಸ್ಟರ್ ಪ್ಲಾನ್, ಮೆಗಾ ಪೊಲಿಟಿಕಲ್ ಬೈಪಾಸ್ ಸರ್ಜರಿ. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ತೀವ್ರಗೊಂಡಿದೆ. ಇದಕ್ಕೆ ಉತ್ತರವಾಗಿ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ಗೆ ಇರುವ ಪ್ಲಸ್ ಪಾಯಿಂಟ್ ಏನೇನು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಅಹಿಂದ ಗಟ್ಟಿಗೊಳಿಸೋದಕ್ಕೆ ಅವಕಾಶ ಸಿಕ್ಕದಂಗಾಗುತ್ತೆ. ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಆಪ್ತ ಬಣದ ಬೆಂಬಲ ಸಿಗುತ್ತೆ. ಅಹಿಂದ ಮುಂದಿಟ್ಟುಕೊಂಡು ಸಿಎಂ ಸ್ಥಾನಕ್ಕೆ ಹಕ್ಕು ಮಂಡನೆ ಮಾಡುವ ಸಾಧ್ಯತೆಗಳಿರ್ತವೆ. ಈಗಾಗಲೇ 2028ಕ್ಕೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿರುವ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅಹಿಂದ ಸಮಾಜದ ಎರಡನೇ ಅತಿ ದೊಡ್ಡ ನಾಯಕ ಅಂತ ಹೇಳಿದ್ ನಾವಲ್ಲ, ಫ್ರೀಡಮ್ ಟಿವಿ ಅಲ್ಲ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರೇ ತಮ್ಮ ಅಧಿಕೃತ ಪೊಲಿಟಿಕಲ್ ಸ್ಟೇಟ್ಮೆಂಟಿನಲ್ಲಿ ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿದ್ರು. ನಮ್ಮ ತಂದೆಯ ಚಿಂತನೆಗೆ ಸನಿಹವಾಗುವ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ಇದ್ದರೆ ಅದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಂತ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ನಾಯಕ. ಅಣ್ಣತಮ್ಮಂದ್ರು ಎಲ್ಲೆಲ್ಲೇ ಇದ್ರೂ ಸತೀಶ್ ಜಾರಕಿಹೊಳಿ ತಟಸ್ಥರಾಗಿ ಕಾಂಗ್ರೆಸ್ಸಿನಲ್ಲೇ ಜಾಂಡಾ ಊರಿದ ಒಬ್ಬ ನಾಯಕ. ಸವಾಲುಗಳು, ವಿಮರ್ಶೆಗಳು, ಬೇರೆ ತರಹದ ಆರೋಪಗಳು ಕೇಳಬಂದಾಗಲೂ ಕೂಡ ಧೃತಿಗೆಡದೆ, ವಿಮುಖನಾಗದೆ, ವಿಚಲಿತನಾಗದೆ, ತಟಸ್ಥನಾಗಿ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡ ಅಪ್ರತಿಮ ರಾಜ್ಯ ಮಟ್ಟದ ನಾಯಕ. ಇದು ಕಾಂಗ್ರೆಸ್ ಕಾರ್ಯಕರ್ತರು ಸತೀಶ್ರನ್ನು ಸಮರ್ಥನೆ ಮಾಡಿಕೊಳ್ಳಬೇಕಾದ್ರೆ ಪ್ರಾಥಮಿಕವಾಗಿ ಕೊಡುವಂತಹ ರಿಪೋರ್ಟು. ಸರಿ, ಇನ್ನು ಕಾಂಗ್ರೆಸ್ಸಿಗರು ನೆನಪಿನಲ್ಲಿ ಇಟ್ಟುಕೊಳ್ಳೋ ತರಹದ ಸಾಧನೆ ಸತೀಶ್ ಜಾರಕಿಹೊಳಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಹಿಂದೆ ಬೈ ಎಲೆಕ್ಷನ್ ನಡೀತಲ್ಲ, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು. ಆ ಸಂದರ್ಭದಲ್ಲಿ ಶಿಗ್ಗಾವಿಯಲ್ಲಿ ನಿಂತ್ಕೊಂಡು ವಾರಗಟ್ಟಲೆ ಬೀಡು ಬಿಟ್ಟು ಮ್ಯಾಜಿಕ್ ಮಾಡಿದ್ದು ಸತೀಶ್ ಜಾರಕಿಹೊಳಿ. ಒಂದು ಸಮುದಾಯದ, ಅಹಿಂದ ಸಮಾಜದ ಮತಗಳು ಆಚೀಚೆಗೆ ಹೋಗದಂತೆ ತಟಸ್ಥವಾಗಿ ನಿಲ್ಲಿಸಿದ್ದು ಸತೀಶ್ ಜಾರಕಿಹೊಳಿ. ಅಲುಗಾಡುತ್ತಿದ್ದ ಹಡಗಿಗೆ ಲಂಗರ್ ಹಾಕಿದ್ದು ಸತೀಶ್ ಜಾರಕಿಹೊಳಿ. ಇಲ್ಲದಿದ್ರೆ ಬೈ ಎಲೆಕ್ಷನ್ನಲ್ಲಿ ಆ ಕ್ಷೇತ್ರ ಗೆಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಮತ್ತು ಅವರ ಸ್ಟ್ರಾಟಜಿ ಅರ್ಥ ಆಗಿದ್ದು ಕಾಂಗ್ರೆಸ್ಸಿಗೆ ಕಳೆದ ಬಾರಿಯ ಬೈ ಎಲೆಕ್ಷನ್ನಲ್ಲಿ. ಡಿಕೆ ಶಿವಕುಮಾರ್ ಏನು 2-3 ದಿವಸಗಳ ಕಾಲ ಅಲ್ಲಿ ನಿಂತಿರಲಿಲ್ಲ ಆ ಕ್ಷೇತ್ರದಲ್ಲಿ. ಜಿ ಪರಮೇಶ್ವರ್ ಅವರು ಕೂಡ 2-3 ದಿವಸಗಳ ಕಾಲ ಏನಲ್ಲೇನೋ ಕ್ಯಾಂಪ್ ಮಾಡಿರಲಿಲ್ಲ. ಅಲ್ಲಿ ಮಾಡಿದ್ದು ಇದೇ ಸತೀಶ್ ಜಾರಕಿಹೊಳಿ. ಅಲ್ಲಿನ ಮತದಾರರನ್ನ ಒಂದು ಕಡೆ ಕ್ರೋಢೀಕರಣ ಮಾಡೋದಕ್ಕೆ ಯಶಸ್ಸಾಯಿತು ಸತೀಶ್ ಜಾರಕಿಹೊಳಿ ಅವರ ಪೊಲಿಟಿಕಲ್ ಸ್ಟ್ರಾಟಜಿ. ಸೊ ದಿನದಿಂದ ದಿನಕ್ಕೆ ಹೊಸ ಆಯಾಮ ಪಡೆದುಕೊಳ್ತಾ ಇದೆ ಡಿಕೆಶಿ ಸಿದ್ದು ಬಣಗಳ ವಾಕ್ಸಮರ. ಸಿದ್ದರಾಮಯ್ಯರ ಬಳಿಕ ಅಹಿಂದ ನಾಯಕತ್ವ ಯಾರ ಕೈಯಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು. ಬೆಂಬಲಿಗ ಶಾಸಕರು ಜಿಲ್ಲಾಧ್ಯಕ್ಷರನ್ನ ದೆಹಲಿಗೆ ಕರೆದೊಯ್ದಿದ್ದ ಸತೀಶು, ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನಿಸಲಿ ಎಂದ ಸತೀಶು. ಇನ್ನು ಸಚಿವ ಸತೀಶ್ ಪರ ಬ್ಯಾಟ್ ಬೀಸಿರುವ ಸಚಿವ ರಾಜಣ್ಣ. ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವ ವಹಿಸೋದಕ್ಕೆ ಮುಂದೆಜ್ಜೆ. ತೆರೆಮರೆಯಲ್ಲಿ ನಡೆಯುತ್ತಿದೆ ಮಾಸ್ಟರ್ ಪ್ಲಾನ್. ಅಹಿಂದ ನಾಯಕತ್ವಕ್ಕಾಗಿ ತೆರೆಮರೆಯಲ್ಲಿ ಕಸರತ್ತು ತೀವ್ರಗೊಂಡಿದೆ. ಇದಕ್ಕೆ ಉತ್ತರವಾಗಿ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ಸತೀಶ್ಗೆ ಇರುವಂತಹ ಪ್ಲಸ್ ಪಾಯಿಂಟ್ ಏನೇನು ಅನ್ನೋದು ಈಗಾಗಲೇ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಅಹಿಂದ ಗಟ್ಟಿಗೊಳಿಸೋದಕ್ಕೆ ಅವಕಾಶ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯರ ಆಪ್ತ ಬಣದ ಬೆಂಬಲವೂ ಕೂಡ ಸಿಗುತ್ತೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನಕ್ಕೆ ಕಣ್ಣು ಹಾಕಿಕೊಂಡು ಕೂತಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.